ಸಂಪೂರ್ಣ ಡಿಎನ್ಡಿ ಆನ್ ಮಾಡುವುದು. ಹೋಮ್ ಸ್ಕ್ರೀನ್ನಲ್ಲಿ ನೀಡಲಾದ ಡು ನಾಟ್ ಡಿಸ್ಟರ್ಬ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಇದರ ನಂತರ ಮೇಲಿನ ಬಲಭಾಗದಲ್ಲಿರುವ ಡಿಎನ್ಡಿಗೆ ಸೇರಿಸಿ ಬಟನ್ ಮೇಲೆ ಟ್ಯಾಪ್ ಮಾಡಿ. ಎಲ್ಲ ರೀತಿಯ ಪ್ರಚಾರದ ಕರೆಗಳು ಮತ್ತು ಎಸ್ಎಂಎಸ್ ಅನ್ನು ನಿರ್ಬಂಧಿಸಲು ಸಂಪೂರ್ಣವಾಗಿ ನಿರ್ಬಂಧಿಸಿ ಟಾಗಲ್ ಅನ್ನು ಆನ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ಸೆಟ್ಟಿಂಗ್ಗಳನ್ನು ಸೇವ್ ಮಾಡಲು ಸಲ್ಲಿಸಿ ಸಬ್ಮಿಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಡಿಎನ್ಡಿ ಆದ್ಯತೆಗಳನ್ನು ಯಶಸ್ವಿಯಾಗಿ ಅಪ್ಡೇಟ್ ಮಾಡಲಾಗಿದೆ. ಹಿಂತಿರುಗಲು ಮುಕ್ತಾಯ ಮೇಲೆ ಟ್ಯಾಪ್ ಮಾಡಿ. ಡಿಎನ್ಡಿಯನ್ನು ತೆಗೆದುಹಾಕುವುದು. ನೀವು ಡಿಎನ್ಡಿ ಸೇವೆಯನ್ನು ಆಫ್ ಮಾಡಲು ಬಯಸಿದರೆ ಹೋಮ್ ಸ್ಕ್ರೀನ್ನಿಂದ ಮತ್ತೆ ಡು ನಾಟ್ ಡಿಸ್ಟರ್ಬ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ಡಿಎನ್ಡಿಯಿಂದ ಡಿ ರಿಜಿಸ್ಟ್ರೇಷನ್ ಟಾಗಲ್ ಮೇಲೆ ಟ್ಯಾಪ್ ಮಾಡಿ. ಖಚಿತಪಡಿಸಲು ಪಾಪ್ ಅಪ್ ಸ್ಕ್ರೀನ್ನಲ್ಲಿ ಮುಂದುವರಿಯಿರಿ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಡಿ ರಿಜಿಸ್ಟ್ರೇಷನ್ ಯಶಸ್ವಿಯಾಗಿದೆ. ಈಗ ಸರಿ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಡಿಎನ್ಡಿ ಸೆಟ್ ಮಾಡುವುದು. ಕಸ್ಟಮ್ ಡಿಎನ್ಡಿ. ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನಿರ್ದಿಷ್ಟ ಡಿಎನ್ಡಿ ಸೆಟ್ ಮಾಡಲು ಡು ನಾಟ್ ಡಿಸ್ಟರ್ಬ್ ಮೇಲೆ ಟ್ಯಾಪ್ ಮಾಡಿ. ಮತ್ತೆ ಡಿಎನ್ಡಿಗೆ ಸೇರಿಸಿ ಬಟನ್ಗೆ ಹೋಗಿ. ಇಲ್ಲಿ ನಿಮ್ಮ ಡಿಎನ್ಡಿ ಆದ್ಯತೆಗಳನ್ನು ಕಸ್ಟಮೈಸ್ ಮಾಡಿ. ಅಡಿಯಲ್ಲಿ ಸಂವಹನ ಮಾಧ್ಯಮ ಮೇಲೆ ಟ್ಯಾಪ್ ಮಾಡಿ ಮತ್ತು ಆಯ್ಕೆಗಳನ್ನು ಆರಿಸಿ. ಈಗ ಡಿಎನ್ಡಿ ವರ್ಗದ ಮೇಲೆ ಟ್ಯಾಪ್ ಮಾಡಿ ಮತ್ತು ನೀವು ನಿರ್ಬಂಧಿಸಲು ಬಯಸುವ ವರ್ಗವನ್ನು ಆರಿಸಿ. ಇದರ ನಂತರ ಆದ್ಯತೆಯ ದಿನದ ಮೇಲೆ ಟ್ಯಾಪ್ ಮಾಡುವ ಮೂಲಕ ನೀವು ಕರೆಗಳನ್ನು ಬಯಸ ದಿನಗಳನ್ನು ಆಯ್ಕೆ ಮಾಡಿ. ಕೊನೆಯದಾಗಿ ಆದ್ಯತೆಯ ಸಮಯದ ಡ್ರಾಪ್ ಡೌನ್ನಿಂದ ನಿರ್ಬಂಧಿಸುವ ಸಮಯವನ್ನು ಆಯ್ಕೆ ಮಾಡಿ. ಎಲ್ಲ ಆಯ್ಕೆಗಳನ್ನು ಆರಿಸಿದ ನಂತರ ಕೆಳಗಿರುವ ಸಲ್ಲಿಸಿ ಬಟನ್ ಮೇಲೆ ಟ್ಯಾಪ್ ಮಾಡಿ. ಕಸ್ಟಮ್ ಡಿ.ಎನ್.ಡಿ ಯಶಸ್ವಿಯಾಗಿ ಅಪ್ಡೇಟ್ ಆದ ನಂತರ ಮುಕ್ತಾಯ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣುವ ಡಿಎನ್ಡಿಯಿಂದ ಡಿ ರಿಜಿಸ್ಟ್ರೇಷನ್ ಟಾಗಲ್ ಮೇಲೆ ಟ್ಯಾಪ್ ಮಾಡುವ ಮೂಲಕ ಅದನ್ನು ಆನ್ ಮಾಡಿ. ಖಚಿತಪಡಿಸಲು ಸ್ಕ್ರೀನ್ನಲ್ಲಿ ಬರುವ ಪಾಪ್ ಅಪ್ನಲ್ಲಿ ಮುಂದುವರಿಯಿರಿ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಕಸ್ಟಮ್ ಡಿಎನ್ಡಿ ಡಿ ರಿಜಿಸ್ಟ್ರೇಷನ್ ಯಶಸ್ವಿಯಾಗಿದೆ. ಹಿಂತಿರುಗಲು ಸರಿ ಮೇಲೆ ಟ್ಯಾಪ್ ಮಾಡಿ.